ಇವತ್ತು ಇಡೀ ರಾಜ್ಯ ಮತ್ತು ರಾಷ್ಟ್ರ ಕಂಡಂತ ಶ್ರೇಷ್ಠ ಕಲಾವಿದರಾದಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಶುಭಾಶಯಗಳವರಿಗೆ. ಅವರು ಕಲಾವಿದರಾಗಿ ಮತ್ತು ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಮತ್ತು ಯುವ ಪೀಳಿಗೆಗೆ ಒಂದು ಮೆಸೇಜ್ ಕೊಟ್ಟಂತ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನ. ಇವತ್ತ ಇಡೀ ಕರ್ನಾಟಕ ರಾಜ್ಯದಲ್ಲಿ ಪುನೀತ್ ಅವರ ಬಗ್ಗೆ ನೆನೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಕಲಾವಿದರಾಗಿ ಅವರು ಸೇವಾ ಮನೋಭಾವ ಇದೆಯಲ್ಲ ಸಮಾಜಕ್ಕೆ, ಅವ್ರು ಮಾಡಿದಂತ ಇವತ್ತು ಕಲಾವಿದರಾಗಿ ಮತ್ತೆ ಸೇವಾ ಮನೋಭಾವದಿಂದ ಇವತ್ತು ಅವರು ಸೇವೆ ಮಾಡಿದಂತವ್ರನ್ನ ಇಡೀ ಪ್ರತಿ ಮಗುವಿಂದ ಹಿಡಿದು ಪ್ರತಿ ತಾಯಿ, ತಂದೆ ತಾಯಿ, ಹಿರಿಯರು ಎಲ್ಲ ಸೇರಿ ಮಾನವ ಅನ್ನೋದು ಏನಿದೆಯೋ ಎಲ್ಲರೂ ಸೇರಿ ಅವ್ರು ನೆನೆಯುವಂತ ಕೆಲಸ ಅವ್ರ ಸೇವಾ ಮನೋಭಾವ ಮಾಡಿರೋದಕ್ಕೆ ಇವತ್ತು ನೆನೀತಾ ಇದ್ದಾರೆ. ಇವತ್ತು ಅದರಲ್ಲೂ ಮುಖ್ಯವಾಗಿ 50ನೇ ವರ್ಷದ ಜನ್ಮದಿನೋತ್ಸವದ ಅವ್ರಿಗೆ ಶುಭಾಶಯಗಳನ್ನ ಹೇಳ್ತಾ, ಇಡೀ ಇಲ್ಲಿ 5 ಜನದ್ದು ಪುತ್ಥಳಿಗಳಿದ್ದಾವೆ. ಶಂಕರ್ ನಾಗ್ ಅವರು, ಮತ್ತೆ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ಪುನೀತ್ ಅವ್ರದ್ದು 5 ಜನದ್ದು ಸೇರಿ ಇಲ್ಲಿ ಪುತ್ಥಳಿಯನ್ನ ಮಾಡಿದೀವಿ. ಇದು ಒಂದು ಪಂಚಮೂರ್ತಿಗಳ ಒಂದು ಪಾರ್ಕ್ ಅಂದಿ ಭಾಗದಲ್ಲಿ ನಿರ್ಮಾಣ ಮಾಡಿ, ಇದಕ್ಕೆ ನಮ್ಮ ನಿಮ್ಮ ನೆಚ್ಚಿನ ಜನಪ್ರಿಯ ಸತತವಾಗಿ 8 ಬಾರಿ ಗೆದ್ದಂತ ಧೀಮಂತ ನಾಯಕ, ರಾಜ್ಯ ಮತ್ತು ರಾಷ್ಟ್ರ ಕಂಡಂತ ಶ್ರೇಷ್ಠ ರಾಜಕಾರಣಿಗಳಾದ ಸಾರಿಗೆ ಮತ್ತು ಮುಜರಾಯಿತಿ ಸಚಿವರು, ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದ ರಾಮಲಿಂಗಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಪಂಚಮೂರ್ತಿಗಳನ್ನ ಈ ಭಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ, ಯಾವುದೇ ಒಂದು ಹಿರಿಯ ನಟರನ್ನ ಸ್ಮರಣೆ ಮಾಡುವಂತ ಕೆಲಸ ಈ ಭಾಗದಲ್ಲಿ ಹಿರಿಯರು ಸೇರಿ ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ ಜೊತೆಗೂಡಿ ಮಾಜಿ ಮಹಾಪೌರರಾದ ಶ್ರೀ ಮಂಜುನಾಥ್ ರೆಡ್ಡಿ ಅಣ್ಣವರು ಈ ಒಂದು ಪುತ್ಥಳಿ ಸ್ಥಾಪನೆ ಮಾಡೋದ್ರಲ್ಲಿ ನಮ್ ಜೊತೆ ಇದ್ದು ಕೈ ಜೋಡಿಸಿ ಈ ಭಾಗದಲ್ಲಿ ಒಂದು ಕಲಾವಿದರು ನೆನೆಯುವಂತ ಕೆಲಸ ಮತ್ತು ಅವ್ರು ಮಾಡಿರುವಂತ ಸೇವಾ ಮನೋಭಾವನ ಗುರುತಿಸಿ ನಾವು ಪ್ರತಿ ಅವರ ಈ ಮೂರ್ತಿಗಳು ಏನ್ 5 ಜನದಿದೆ ಅವರ ಜನ್ಮದಿನದಂದು ಅವ್ರನ್ನ ಸ್ಮರಣೆ ಮಾಡುವಂತ ಕೆಲಸಗಳು ಮಾಡ್ತೀವಿ. ಮುಖ್ಯವಾಗಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಡೀ ಇವಾಗೆ ನಮ್ಮ ಭಾಗದಲ್ಲಿ ನನ್ನ ಸುದ್ಗುಂಟೆಪಾಳ್ಯ ವಾರ್ಡ್ 152 ನಾನು ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಾಗಿ 2 ಬಾರಿ ಆಯ್ಕೆ ಆಗಿದ್ದೀನಿ. ಮಾರ್ಕೆಟ್ ಕಮಿಟಿ ಚೇರ್ಮನ್ ಆಗಿದ್ದೀನಿ. ನನ್ನ ವಾರ್ಡಿನಲ್ಲೇ ಇವತ್ತು 5 ರಿಂದ 6 ಜಾಗದಲ್ಲಿ ಇವತ್ತು ಪುನೀತ್ ಅವ್ರನ್ನ ನೆನೆಯುವಂತ ಕೆಲಸ ಮಾಡ್ತಾ ಇದ್ದೆ. ಅವ್ರು ಮಾಡಿರುವಂತ ಸೇವೆನ ಇವತ್ತು ಯುವ ಪೀಳಿಗೆ ಆಗ್ಬೋದು, ನಾವಾದು ಇನ್ನೊಬ್ರು ಆಗ್ಬೋದು, ನೀವಾಗ್ಬೋದು, ಅವ್ರನ್ನ ಮಾಡಿದಂತ ಕೆಲಸ ಕಾರ್ಯಗಳನ್ನ ಜನ ಇವತ್ತು ಸ್ಮರಣೆ ಮಾಡ್ತಾರಂತೆ. ಅದಕ್ಕೆ ನಾವು ಯಾವತ್ತು ಮನುಷ್ಯ ಜನ್ಮದಲ್ಲಿ ಜೀವನ ಹುಟ್ಟಿದ ಮೇಲೆ ಏನಾದ್ರೂ ಒಂದು ಸಾರ್ಥಕ ಆಗ್ಬೇಕು ಅಂದ್ರೆ ನಾವ್ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋದು. ನಾವು ದುಡಿತೀವಿ, ನಾವು ತಿಂತೀವಿ, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಆಸ್ತಿ ಅನ್ಬಾರ್ದು. ನಾವು ಪರರಿಗೆ ಏನಾದ್ರೂ ಒಂದು ಸಹಾಯ ಮಾಡಿದ್ರೆ ಇವತ್ತು ಯಾವ ರೀತಿ ಪುನೀತ್ ರಾಜ್ಕುಮಾರ್ ನೆನಿತೀವಿ ಆ ರೀತಿ ನೆನೆಯುವಂತ ಕೆಲಸ ಆಗತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಪುನೀತ್ ರಾಜ್ಕುಮಾರ್ಗೆ 50ನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನ ಹೇಳಿ. ನಮಸ್ಕಾರ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 50ನೇ ವರ್ಷದ ಹುಟ್ಟುಹಬ್ಬದ ಸಮಾರಂಭವನ್ನ ಈ ಭಾಗದ ಸ್ಥಳೀಯ ನಗರ ಪಾಲಿಕೆ ಸದಸ್ಯರಾದಂತಹ ಮಂಜಣ್ಣವರ ನೇತೃತ್ವದಲ್ಲಿ ಹಾಗೂ 8ನೇ ಬಾರಿ ಗೆದ್ದಂತಹ ಶ್ರೀಮಾನ್ ಶ್ರೀ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಪಾರ್ಕ್ ನಲ್ಲಿ ಸ್ಥಳೀಯ ನಗರ ಪಾಲಿಕೆಯ ವತಿಯಿಂದ 5 ಜನರ ದಿಗ್ಗಜರ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿದ್ದು, ಇಲ್ಲಿ ಪ್ರತಿ ವರ್ಷವೂ ಕೂಡ 5 ಜನರ ಪುಣ್ಯ ಸ್ಮರಣೆ ಹಾಗೂ ಹುಟ್ಟುಹಬ್ಬದ ಆಚರಣೆಯನ್ನ ನಾವೆಲ್ಲರೂ ಕೂಡ ಈ ಸಮಾಜದ ಈ ಭಾಗದ ಕಾರ್ಯಕರ್ತರು ನಾಗರಿಕರ ವತಿಯಿಂದ ಹಮ್ಮಿಕೊಂಡು ಕೈಲಾದ ಮಟ್ಟಿಗೆ ಸ್ಕೂಲ್ ಮಕ್ಕಳು, ಶಾಲಾ ಮಕ್ಕಳನ್ನ ಕರೆಸಿ ಅವರಿಗೆ ಈ ಒಂದು ಪುನೀತ್ ರಾಜ್ಕುಮಾರ್ ಅವರ ಪರಿಚಯವನ್ನು ಮಾಡಿಕೊಟ್ಟು ಈ 50ನೇ ವರ್ಷದ ಹಬ್ಬವನ್ನು ಏನು ಆಚರಿಸ್ತಾ ಇದ್ದೇವೆ, ಅದೇ ರೀತಿಯಾಗಿ ಅನೇಕ ದಿಗ್ಗಜರ ಪುಣ್ಯ ಸ್ಮರಣೆ ಹಾಗೂ ಹುಟ್ಟುಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಗೆ, ನಾಗರಿಕ ಬಂಧುಗಳಿಗೆ ಅವರ ಒಂದು ದಿಗ್ಗಜರ ಗುಣದಾನವನ್ನು ಮಾಡ್ತಾ ಅವರ ಸ್ಮರಣೆಯನ್ನು ತಿಳಿಸ್ತಾ ಈ ಒಂದು ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಪುನೀತ್ ರಾಜ್ಕುಮಾರ್ ಅವರ ಈ ಒಂದು ಹುಟ್ಟುಹಬ್ಬದಲ್ಲಿ ಕರ್ನಾಟಕವೇ ಕಂಡಂತ ಅಲ್ಲ, ಇಡೀ ರಾಷ್ಟ್ರವೇ ಕಂಡಂತ ಒಬ್ಬ ಶ್ರೇಷ್ಠ ನಟ ಅಂದ್ರೆ ತಪ್ಪಾಗಲಾರದು. ಪುನೀತ್ ರಾಜ್ಕುಮಾರ್ ಅವರು ಈ ರಾಷ್ಟ್ರ ಕಂಡವರು. ಇಡೀ ಪ್ರಪಂಚದಲ್ಲಿ ಆಂಧ್ರ, ತಮಿಳುನಾಡು, ಕೇರಳ ಪ್ರತಿಯೊಂದು ಕಡೆ ಹೋದ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಹೆಸರು ಎಲ್ಲಾ ಕಲಾವಿದರು, ಎಲ್ಲಾ ನಾಗರಿಕ ಬಂಧುಗಳು ಹೇಳ್ತಾರೆ. ಅದರಿಂದ ಪುನೀತ್ ರಾಜ್ಕುಮಾರ್ ಅವರಿಗೆ 50ನೇ ವರ್ಷದ ಈ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಅವರಿಗೆ ಮತ್ತೊಮ್ಮೆ ಮೊದಲೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಅಂತ ಹೇಳ್ತಾ ಈ ಒಂದು ಪುತ್ಥಳಿಯನ್ನ ಇಲ್ಲಿ ನಿರ್ಮಾಣ ಮಾಡಲು ಅವಕಾಶ ಮಾಡಿ ಇಲ್ಲಿ ಅದರ ನೇತೃತ್ವ ವಹಿಸಿದಂತ ಈ ಸ್ಥಳೀಯ ಪಾಲಿಕೆಯ ಸದಸ್ಯರಾದಂತ ಮಂಜಣ್ಣವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಮ್ಮೆ ಮೊದಲೊಮ್ಮೆ ಈ ಒಂದು ಹುಟ್ಟುಹಬ್ಬದ ಸಮಾರಂಭಕ್ಕೆ ನಮ್ಮ ಆತ್ಮೀಯವಾದಂತ ಒಂದು ಶುಭ ಹಾರೈಕೆಯನ್ನು ಕೋರ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬರೀ ಮಾನವರಲ್ಲ, ವಿಶ್ವ ಮಾನವರು ನಮ್ಮ
ಕರ್ನಾಟಕದ ರಾಷ್ಟ್ರ ಕವಿ ಕುವೆಂಪು ಅವರು ಹೇಳಿರೋ ಪ್ರಕಾರ ಮಾನವ ವಿಶ್ವ ಮಾನವನಾಗಬೇಕು ಅಂತ ಹೇಳಿದ್ದಾರೆ. ಆ ರೀತಿ ಆಗಿದ್ರೆ ಅವ್ರು ಆಗಿರೋದು ಒಬ್ಬರೇ ಒಬ್ರು, ಪುನೀತ್ ರಾಜ್ಕುಮಾರ್ ಅವರು. ಅಂತಹ ಸಣ್ಣ ವಯಸ್ಸಲ್ಲಿ ಇಷ್ಟೊಂದು ಸಾಧನೆ ಅವರು ನಟರು. ಆದರೆ ನಟನೆಯ ಮಧ್ಯೆ ಅವರ ಹೃದಯ ಶ್ರೀಮಂತಿಕೆ ಎಷ್ಟಿದ್ದು ಅಂದ್ರೆ, ಒಂದು ಸಣ್ಣ ಮಗುಗೂ ಪುನೀತ್ ಅಂದ್ರೆ ಏನೋ ಒಂದು ಗೌರವ ಭಾವನೆ ಬರುತ್ತೆ. ಅಷ್ಟು ಸಾಧನೆ ಅವರು ಮಾನವೀಯತೆ ಬೆಳೆಸ್ಕೊಂಡಂತ ವಿಶ್ವ ಮಾನವ ಅಂದ್ರೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು. ಅದನ್ನ ಎಷ್ಟು ಹೊಗಳಿದ್ರು ಸಾಲದು. ಇನ್ನ ಈ ಸಮಯದಲ್ಲಿ ಏನ್ ಹೇಳ್ಬೇಕು, ಇಲ್ಲಿ 5 ಜನ ಮಹಾತ್ಮರಿದ್ದಾರೆ. ಮಹಾತ್ಮರು ಅಂತೀನಿ, ಯಾಕೆಂದ್ರೆ ಆ ಕಲಾ ಸೇವೆ ಮಾಡಿ ಎಷ್ಟು ಈ ಸಮಾಜಕ್ಕೆ ಒಳ್ಳೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಾಕ್ಷೀಭೂತರು. ನೋಡಿ, ಮನೆ ಚಿಕ್ಕದಾದ್ರೂ ಮನಸ್ಸು ದೊಡ್ಡದಿರ್ಬೇಕು ಅಂತಾರೆ. ಹಾಗೆ ನಮ್ಮ ಮಂಜಣ್ಣ ಸೃಷ್ಟಿ ಮಾಡಿರೋ ಈ ಮನೆ ಚಿಕ್ಕದೆ, ಆದ್ರೆ ಅಲ್ಲಿ ಸಾಕ್ತಾ ಇರೋ 5 ಜನ ಲೆಜೆಂಡ್ರಿ ಕಲಾವಿದರು, ಅದ್ಭುತವಾದ ಕಲಾವಿದರ ಪುತ್ಥಳಿಗಳನ್ನು ಅವರೇ ಸ್ವತಃ ಮಾಡಿಸಿ ಇಲ್ಲಿ ಇಟ್ಟಿದ್ದಾರೆ ಅಂದ್ರೆ ಇವರು ಒಬ್ಬ ಶಿಲ್ಪಿನೇ. ತಮಾಷೆ ಅಲ್ಲ, ನಾನು ಹೊಗಳ್ತಾ ಇದ್ದೀನಿ ಅಂತಲ್ಲ, ನನ್ನ ಮನಸ್ಸಲ್ಲಿ ಏನಿದೋ ಅದೇ ನಾನು ಮಾತಾಡ್ತಾ ಇದ್ದೀನಿ. ಆವೇಶ ಜಾಸ್ತಿ ಆಗಿದೆ, ಯಾಕಂದ್ರೆ ಸಮಾರಂಭ 50ನೇ ವರ್ಷದ ಅವರ ಹುಟ್ಟು ಹಬ್ಬ.